ನಮಸ್ತೆ ಕನ್ನಡಿಗರೇ. ನಿನ್ನೆ ನಾವು ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಮ್ಯೂಚುವಲ್ ಫಂಡಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಮಾತಾಡಿದ್ವಿ. ಇವತ್ತು ನಾವು ಮ್ಯೂಚುವಲ್ ಫಂಡ್ನ ಕೆಲವು ಮುಖ್ಯವಾದ ವಿಷಯಗಳನ್ನು ಮಾತಾಡೋಣ. ಮೊದಲನೇದಾಗಿ ಲಾರ್ಜ್ ಕ್ಯಾಪ್ ಅಂದರೆ ಏನು? ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ನೀವು ಕೇಳಿರ್ತೀರಿ. ಹಾಗಾದರೆ ಏನು, ಅದರಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಏನು ಲಾಭ ಅನ್ನೋ ವಿಷಯವನ್ನು ಮಾತಾಡೋಣ. ಲಾರ್ಜ್ ಕ್ಯಾಪ್ ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಟಾಪ್ 100 ಕಂಪ್ನೀಸ್, ಅತ್ಯಂತ ದೊಡ್ಡ ಕಂಪ್ನೀಸ್, ಆ ಕಂಪ್ನಿಗಳನ್ನು ನಾವು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಈ ಲಾರ್ಜ್ ಕ್ಯಾಪ್ನಲ್ಲಿ ಏನು ವಿಶೇಷ? ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಮುಖ್ಯವಾಗಿ ತುಂಬ ವಿಸ್ತಾರವಾಗಿ ಬೆಳೆದಿರುವಂಥ ಕಂಪ್ನಿಗಳು. ಉದಾಹರಣೆಗೆ SBI ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, HDFC ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಮಹೀಂದ್ರ ಆಗಿರ್ಬೋದು, ಟಾಟಾ ಮೋಟರ್ಸ್ ಆಗಿರ್ಬೋದು, ಇವೆಲ್ಲ ತುಂಬ ದೊಡ್ಡ ಕಂಪ್ನಿಗಳು. ಇವೆಲ್ಲ ಕಂಪ್ನಿಗಳು ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಒಳಗೆ ಬರುತ್ತೆ. ಹಾಗಾದರೆ ಲಾರ್ಜ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮಗೇನು ಲಾಭ? ಅತ್ಯಂತ ಕಷ್ಟಕರವಾದ ಸಮಯದಲ್ಲೂ ಕೂಡ ಈ ಕಂಪ್ನಿಗಳ ಬಿಸ್ನೆಸ್ ಅಷ್ಟೊಂದಾಗಿ ಕೆಡಲ್ಲ. ಹಾಗಾಗಿ ಈ ಕಂಪ್ನಿಗಳ ಕ್ಯಾಶ್ ಫ್ಲೋ ಬಿಸ್ನೆಸ್ ಒಂದು ಮಟ್ಟಿಗೆ ಚೆನ್ನಾಗೇ ಇರುತ್ತೆ. ಶೇರ್ ಪ್ರೈಸಲ್ಲಿ ಕುಸಿತ ಕಂಡ್ರೂ ಕೂಡ ಮಧ್ಯಮ ಹಾಗೂ ಸಣ್ಣ ಕಂಪ್ನಿಗಳಿಗೆ ಹೋಲಿಕೆ ಮಾಡಿದರೆ ಇವುಗಳ ಸ್ಟೆಬಿಲಿಟಿ ಸ್ವಲ್ಪ ಜಾಸ್ತಿ, ಸ್ಥಿರತೆ ಕಾಪಾಡ್ಕೊಂಡು ಬರ್ತವೆ. ಹಾಗಾಗಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದರೆ ಈ 100 ಕಂಪ್ನಿಗಳ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಫಂಡ್ಗಳು. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ತುಂಬ ಮುಖ್ಯವಾಗಿರುತ್ತೆ. ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ಗಳು ಅತಿ ಮುಖ್ಯವಾದ ಫಂಡ್ಗಳು ಆಗಿರುತ್ತೆ. ಸೊ ಇವತ್ತಿನ ದಿನಕ್ಕೆ ಇಷ್ಟೇ. ಲಾರ್ಜ್ ಕ್ಯಾಪ್ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಮಿಡ್ ಕ್ಯಾಪ್ಸ್ ಬಗ್ಗೆ ಮಾತಾಡೋಣ. ಅದಂದ್ರೆ ಏನು ಚುಟುಕಾಗಿ ಚಿಕ್ಕದಾಗಿ ಹೇಳ್ತೀನಿ. ನಾನು ನಿಮ್ಮ ಹರ್ಷ ಶೆಟ್ಟಿ, AMFI ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ನಾನು ಒಂದು ವಾಟ್ಸಪ್ ಚಾನಲ್ ನಡೆಸ್ತಾ ಇದ್ದೀನಿ. ಅದರಲ್ಲಿ 2,000ಕ್ಕೂ ಜಾಸ್ತಿ ಇನ್ವೆಸ್ಟರ್ಸ್ ಜಾಯ್ನ್ ಆಗಿದ್ದಾರೆ. ನಿಮಗೂ ಜಾಯ್ನ್ ಆಗಬೇಕಂತಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮಗೆ ನನ್ನ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕ್ ಕ್ಲಿಕ್ ಮಾಡಿ ಸೈನ್ ಅಪ್ ಆಗಿ ನನ್ನ ಜೊತೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಯಾರಿಗಾದರೂ ಈ ವಿಷಯ ತಿಳಿಸ್ಬೇಕಂತಿದ್ರೆ ಶೇರ್ ಮಾಡಿ. ಧನ್ಯವಾದ.